ಮನೆಗೆ ನೀರು ನುಗ್ಗಿದ ವಿಚಾರವನ್ನೇ ಕೇಳಿ ಹೃದಯಾಘಾತ ಅಂತ ಘಟನೆ ನಡೆದಿದೆ. ನೆರೆ ಸುದ್ದಿ ಕೇಳಿ ಮನೆ ಮಾಲೀಕನಿಗೆ ಹೃದಯಾಘಾತವಾಗಿದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮನೆಗೆ ನೀರು ನುಗ್ಗಿದೆ ಅಂತ ವಿಚಾರವನ್ನ ಕೇಳಿದ್ದಾರೆ ಮನೆ ಮಾಲೀಕ. ಸುದ್ದಿಯನ್ನ ಕೇಳಿದ ತಕ್ಷಣ ಏನೋ ಒಂದು ರೀತಿ ಆಘಾತ ಆಗಿದೆ ಅವ್ರಿಗೆ. ತಕ್ಷಣ ಅವ್ರಿಗೆ ಹೃದಯಾಘಾತದಿಂದ ವ್ಯಕ್ತಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ದಶರಥ ಬಂಡಿ 80 ವರ್ಷ ಅವ್ರಿಗೆ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಮನೆಗೆ ನೀರು ನುಗ್ಗಿದ್ದ ವಿಚಾರ ತಿಳಿದಿದೆ. ತಕ್ಷಣ ಅವ್ರಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಮನೆ ಅವ್ರು ನೋಡ್ತಾ ಇದ್ದಾರೆ, ಮನೆ ಒಳಗಡೆ ನೀರು ನುಗ್ಗಿದೆ. ಈಗ ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಹೋಗುವಷ್ಟರಲ್ಲಿ ಪ್ರವಾಹ ಉಂಟಾಗಿದೆ. ರಾತ್ರಿ ವಾಪಸ್ ಹೋಗುವಷ್ಟರಲ್ಲಿ ಮನೆನೇ ಮುಳುಗ್ಬಿಟ್ಟಿದೆ ನೋಡಿ. ತಿರ್ಕೊಂಡ್ರಿ ಅವ್ರಿಗೆ ಜಮ್ಗಿ ತೊಂದ್ರೆ ನೀರಿನ ಸಲುವಾಗಿ ಟೆನ್ಷನ್ ಕಾಯಿ ತಿರ್ಕೊಂಡ್ರಿ ಅವ್ರು ಹಾರ್ಟ್ ಅಟ್ಯಾಕ್ ಆತ್ರಿ. ಎಲ್ಲ ಮಣ್ಣು ಕೊಟ್ರಿ ನಾ ಬರ್ಬೇಕಾರೆ ಈ ಎಳೆ ಆತ್ರಿ ನಮಗ್ರಿ. 60 ಹಾಲು ಹಾಕಿ ಇಲ್ಲಿ ಬಂದು ಇಲ್ಲೇ ಕೂತು ನೋಡ್ರಿ. ನೀರಂತಿ ಫುಲ್ ಬರತೈತ್ರಿ. ಆ ಟೆನ್ಷನ್ ಕಾಯಿ ಬರ್ತರಕ್ಕೆ ಏನು ಮಾಡ್ಬೇಕು ನಮ್ಗೆ ಏನೂ ಗೊತ್ತಾಗೋತ್ರಿ. ಮಕ್ಳು ಸಣ್ಣ ಮಕ್ಕಳ್ರಿ ನೀರ್ನ್ಯಾಗ ಎಲ್ಲ ರಾತ್ರಿ ತನಕ ಬರೀ ನೀರ ನೋಡುದ್ರಿ ಮಣಗುದ್ರಿ ಆಗೈತತ್ರಿ. ವರ್ಷ ರೀ ಏನ್ ಭಾಳ ಚಿಂತೆ ಶುರು ಆಗೈತೆ ನಮಗ್ರಿ. ಸಣ್ಣ ಮಕ್ಳ ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ ಅವತ್ತ ಹೇಳ್ದಾಗ್ರಿ 4 ಗಂಟೆಗೆ ಬೆಳಿಗ್ಗೆ ತಗೊಂಡ್. ಶಿವಮೊಗ್ಗದಲ್ಲಿ ಮಳೆ ಮತ್ತು ಗಾಳಿ ಎರಡೂ ಕೂಡ ಮುಂದುವರೆದಿದೆ. ಈಗ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದು ಸವಾರ ಮೃತಪಟ್ಟಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಮೀನ್ಮನೆ ಕೊಪ್ಪದಲ್ಲಿ 26 ವರ್ಷದ ರಾಮಪ್ಪ ಸಾವನ್ನಪ್ಪಿದ್ದಾರೆ ಮರ ಬಿದ್ದು. ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೀನ್ಮನೆ ಕೊಪ್ಪದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಮೇವು ತರಲು ಹೊಲಕ್ಕೆ ಹೋದ ರೈತ ನೀರು ಪಾಲಾದಂಥ ಘಟನೆ ನಡೆದಿದೆ. ಆಲಗೂರ ಗ್ರಾಮದಲ್ಲಿ ಕೊಚ್ಚಿ ಹೋಗಿದ್ದಾರೆ ಸಿದ್ದಪ್ಪ ಅಡಹಳ್ಳಿ ಅನ್ನೋ ವ್ಯಕ್ತಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೃಷ್ಣ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದಾರೆ ರೈತ ಸಿದ್ದಪ್ಪ ಅಡಹಳ್ಳಿ. ಕೊಚ್ಚಿ ಹೋದ ರೈತ ಸಿದ್ದಪ್ಪನಿಗಾಗಿ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ. ಮೇವು ತರಲು ಹೋದಂಥ ಸಂದರ್ಭದಲ್ಲಿ ರೈತ ನೀರು ಪಾಲಾದಂಥ ಘಟನೆ ನಡೆದಿದೆ. ಆಲಗೂರ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಕೃಷ್ಣಾ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದಾರೆ ರೈತ ಸಿದ್ದಪ್ಪ. ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ತುಂಗಭದ್ರಾ ಡ್ಯಾಂನಿಂದ ನದಿಗೆ ಅಪಾರ ನೀರು ಬಿಡುಗಡೆಯಾಗಿದೆ. ಕೃಷ್ಣದೇವರಾಯ ಸ್ಮಾರಕ ಮಂಟಪ ಕೂಡ ಈಗ ಮುಳುಗಡೆ ಆಗಿದೆ. ಕೊಪ್ಪಳ ಜಿಲ್ಲೆ ಆನೆಗೊಂದಿ ಬಳಿಯ ಮಂಟಪ ಇದು. ಆನೆಗೊಂದಿ ನವಬೃಂದಾವನ ಸಂಪರ್ಕ ಇದೀಗ ಕಡಿತಗೊಂಡಿದೆ. ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಸಂಚಾರ ಸ್ಥಗಿತಗೊಂಡಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ನೀರು ಬಿಡಲಾಗಿದೆ. ಕೊಪ್ಪಳ ಜಿಲ್ಲೆ ಆನೆಗೊಂದಿ ಬಳಿ ಇರುವಂಥ ಶ್ರೀಕೃಷ್ಣದೇವರಾಯ ಸ್ಮಾರಕ ಮಂಟಪ ಮುಳುಗಡೆ ಆಗಿದೆ. ಇನ್ನು ತುಂಗಭದ್ರಾ ಜಲಾಶಯದಿಂದ ಅಪಾರ ನೀರು ಬಿಡುಗಡೆ ಆಗಿದೆ. ಕೊಪ್ಪಳ ಜಿಲ್ಲೆಯ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ. ಆನೆಗೊಂದಿ ಭಾಗದಲ್ಲಿ ಹಲವು ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ನದಿಗೆ ಇನ್ನಷ್ಟು ನೀರು ಬಿಟ್ಟರೆ ಪಕ್ಕದ ಜಮೀನುಗಳಿಗೂ ಕೂಡ ಹಾನಿಯಾಗಲಿದೆ. ಅಪಾರ ಬೆಳೆ ಹಾನಿ ಹಿನ್ನೆಲೆ ಪರಿಹಾರ ನೀಡಲು ರೈತರು ಆಗ್ರಹಿಸಿದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಹೇಳಿದ್ದಾರೆ. ವಿಜಯನಗರದಲ್ಲಿ ತುಂಗಭದ್ರಾ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. 5 ದೇಗುಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಇದೀಗ ಬಂದ್ ಮಾಡಲಾಗಿದೆ. ಕೋದಂಡರಾಮ ದೇಗುಲ, ಯಂತ್ರೋದ್ಧಾರ ದೇಗುಲ, ಸೂರ್ಯನಾರಾಯಣ ದೇಗುಲ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲಗಳಿಗೆ ಸಂಪರ್ಕಿಸುವ ರಸ್ತೆಯನ್ನ ಇದೀಗ ಬಂದ್ ಮಾಡಲಾಗಿದೆ. ಹಂಪೆಯ ಹಲವು ಸ್ಮಾರಕಗಳು ಮಳೆಗೆ ಮುಳುಗಡೆಯಾಗಿದೆ. ಕೃಷ್ಣಾ ನದಿ ಅಬ್ಬರಕ್ಕೆ ಕೊಳ್ಳೂರು ಸೇತುವೆ ಮುಳುಗಡೆ ಭೀತಿಯಲ್ಲಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಇದು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂಥ ಸೇತುವೆ. ಯಾದಗಿರಿ ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂಥ ಬ್ರಿಡ್ಜ್ ಇದು. ಸೇತುವೆ ಮೇಲೆ ಜನರು ಮತ್ತು ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಜನರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಓಡಾಡೋದಕ್ಕೆ. ಅದರ ಜೊತೆಗೆ
ವಾಹನ ಸವಾರಿಗೂ ಕೂಡ ಈಗ ನಿರ್ಬಂಧ ಹೇರಲಾಗಿದೆ. ಯಾರು ಕೂಡ ಅಲ್ಲಿ ಹೋಗಬೇಡಿ, ಅಪಾಯ ಇದೆ ಅಂತ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೇಳಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಳೆ ಕಡಿಮೆಯಾದರೂ ಕೂಡ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ. ಮಡಿಕೇರಿಯ ಹಲವೆಡೆ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಮಡಿಕೇರಿ ಮತ್ತು ಮಾದಾಪುರ ಕಾಂಡನಕೊಲ್ಲಿ ರಸ್ತೆಯಲ್ಲಿ ಭೀತಿ ಉಂಟಾಗಿದೆ. ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಗುಡ್ಡದ ಮಣ್ಣು ಕೂಡ ಕುಸಿಯುತ್ತಿದೆ. ಗುಡ್ಡ ಕುಸಿದ್ರೆ ಮಡಿಕೇರಿ ಮಾದಾಪುರ ರಸ್ತೆ ಬಂದ್ ಆಗುವಂತ ಸಾಧ್ಯತೆ ಇದೆ. ಸೋಮವಾರಪೇಟೆ ಮಾದಾಪುರ ಮಡಿಕೇರಿ ರಾಜ್ಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಗುಡ್ಡ ಕುಸಿತಾ ಇದೆ. ಇದು ಎಲ್ಲೋ ಒಂದು ಕಡೆ ಜನರು ಕೂಡ ಅಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಸುರಕ್ಷಿತ ದೃಷ್ಟಿಯಿಂದ. ಸೋಮವಾರಪೇಟೆ ಮಾದಾಪುರ ಮಡಿಕೇರಿ ರಾಜ್ಯ ಹೆದ್ದಾರಿ ಹಲವೆಡೆ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಕೂಡ ಈಗ ಉಂಟಾಗಿದೆ. ಸಣ್ಣ ಪ್ರಮಾಣದಲ್ಲಿ ಅದು ಆಗ್ತಾ ಇರೋದು, ದೊಡ್ಡ ಪ್ರಮಾಣದಲ್ಲ. ಆದರೆ ಈ ಸಣ್ಣ ಪ್ರಮಾಣದಲ್ಲೇ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.